ಆಮಂತ್ರಣ ಪತ್ರಿಕೆ ಬಿಡುಗಡೆನು ಐಕಳ ಭಾವದ ಸತ್ಯನ ಈ ಜಾಗಡಿ ನಮ್ಮ ಬಿಡುಗಡೆ ಮಾಡ್ತೊಂದುಲ್ಲ ಅಂಚಾದ ಇನಿ ಈ ಒಂದು ಕಾರ್ಯಕ್ರಮದ ಗುರುಕಾರ ಮೇಲೆ ನಮ್ಮ ಐಕಳ ಭಾವ ಕಾಂತಾಬಾರ ಬುಧಾಬಾರ ಕಂಬಳದ ಅಧ್ಯಕ್ಷರಾಯಿನ ಡಾಕ್ಟರ್ ಬೆಳಬು ದೇವಪ್ರಸಾದ್ ಶೆಟ್ರುಲ್ಯರು ಅಂಚನೆ ಹಿರಿಯರ ಅಂಚಿತ್ತಿನ ರವಿಚಂದ್ರನ್ ಹೇಳಿರು ಬಕ್ಕ ನಮ್ಮ ಪ್ರಕಾಶ್ ಶೆಟ್ರುಲ್ಯರು ಕೋಶಾಧಿಕಾರಿಗಳು ಬಕ್ಕ ಕಾರ್ಯದರ್ಶಿ ಸ್ವರಾಜ್ ಶೆಟ್ರುಲ್ಯರು ಅಂಚನೆ ಬಾಕಿದ ಮಾತ ಸದಸ್ಯರು ನಮ್ಮ ಸೇರುತ್ತಿರು ಇನಿ ಈ ಪೊರ್ತುಡು ನಮ್ಮ ಮಾತೆಲ್ಲ ಹೆಚ್ಚು ಕಾಂತಾಬಾರೆ ಬುಧಬಾರೆ ಜೋಡ್ಕರ ಕಂಬಳದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ನಾವು ಸ್ವಾಗತಿಸ್ತಾ ನಮ್ಮ ಐಕಳ ಭಾವ ಧರ್ಮಚಾವಡಿಯಲ್ಲಿ ಇಂದು ನಾವು ಧರ್ಮ ದೈವಗಳ ಅನುಗ್ರಹವನ್ನು ಪಡೆದು ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ನಮ್ಮ ಯಾವುದೇ ಕಾರ್ಯಕ್ರಮ ಆಗುವುದಿದ್ದರೂ ಕೂಡ ನಮ್ಮ ಧರ್ಮಚಾವಡಿಯಲ್ಲಿ ಪ್ರಾರ್ಥನೆ ಮಾಡಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದು ನಮ್ಮ ಹಿಂದಿನ ಹಿರಿಯರು ಮಾಡಿಕೊಟ್ಟಂಥ ಒಂದು ಸಂಪ್ರದಾಯ. ನಮ್ಮ ಐಕಳ ಭಾವ ಕಂಬಳ ಸಂಪ್ರದಾಯಬದ್ಧವಾದಂಥ ದೈವಾರಾಧನೆಯೊಂದಿಗೆ ಭೂತಾರಾಧನೆಯೊಂದಿಗೆ ನಡೆಯುವಂಥ ಕಂಬಳ. ಇದಕ್ಕೆ ಸುಮಾರು 600ರಿಂದ 700 ವರ್ಷದ ಇತಿಹಾಸ ಇದೆ ಅಂತ ನಮ್ಮ ದಾಖಲೆಯಿಂದ ನಮಗೆ ತಿಳಿದು ಬರ್ತದೆ. ಸದ್ರಿ ಕಂಬಳ ಪ್ರಸಕ್ತ ವರ್ಷ 50ನೇ ವರ್ಷ ಜೋಡುಕರೆಯಾಗಿ ಈ ಕಂಬಳಕ್ಕಾಗಿದೆ. ನಮ್ಮ ಹಿರಿಯರು ಒಂಟಿಕರೆ ಇದ್ದ ಕಂಬಳವನ್ನು ಜೋಡುಕರೆಯನ್ನಾಗಿ ಮಾಡಿಸಿ ಇದೀಗ ಭಾಳ ವಿಜೃಂಭಣೆಯಿಂದ ವರ್ಷ ಪ್ರತಿ ಕಂಬಳ ನಡೀತಾ ಇದೆ. ಪ್ರಸಕ್ತ ವರ್ಷ ಭಾಳ ವಿಜೃಂಭಣೆಯಿಂದ ಭಾಳಷ್ಟು ಅದ್ಧೂರಿಯಾಗಿ ಈ ಕಂಬಳವನ್ನು ಮಾಡಬೇಕು. ಐಕಳ ಕಂಬಳ ಇದು ರಾಷ್ಟ್ರವ್ಯಾಪಿ ಆಗಬೇಕು ಎಂಬುದೇ ನಮ್ಮದೊಂದು ಬಯಕೆ ಆಗಿದೆ. ಆದ್ದರಿಂದ ನಮ್ಮ ಎಲ್ಲರೂ ಸೇರಿ ಕಂಬಳ ಸಮಿತಿಯವರು, ಮುಂಬೈ ಸಮಿತಿಯವರು ಮತ್ತು ನಮ್ಮ ಊರಿನ ಯುವಕರು ಮತ್ತು ಆಸುಪಾಸಿನ ಇದಕ್ಕೆ ಕೈ ಜೋಡಿಸ್ತಾರೆ. ಇದು ನಮ್ಮ ಊರಿನ ಕಂಬಳ. ನಮ್ಮ ಐಕಳೋತ್ಸವವಾಗಿ ಇದನ್ನು ಪರಿವರ್ತನೆ ಮಾಡಿದ್ದೇವೆ. ಈ ವರ್ಷ ವಿಶೇಷವಾಗಿ ನಾವು ಈ ಊರಿನ ಎಲ್ಲ ಊರಿನ ಮಕ್ಕಳಿಗೆ ಮತ್ತು ನಮ್ಮ ಹಿರಿಯರಿಗೆ, ಯುವಕರಿಗೆ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದನ್ನೊಂದು ಐಕಳೋತ್ಸವವನ್ನಾಗಿ ಪರಿವರ್ತನೆ ಮಾಡಿ ಈ ಊರಿನ ಜನರಿಗೆ ಇದೊಂದು ಉತ್ಸವ ಆಗಬೇಕು. ಇದಕ್ಕಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಯುವಕರ ನಮ್ಮ ಕಾಂತಾಬಾರೆ ಬುಧಬಾರೆ ಫ್ರೆಂಡ್ಸ್ ಕ್ಲಬ್ನ ಮಕ್ಕಳು ಎಲ್ಲರೂ ಸೇರಿ ಈ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ವಿಶೇಷ ಅಂದರೆ ಹೇಳಿದರೆ ನಮ್ಮ ಕಂಬಳದಲ್ಲಿ ಸುಮಾರು 1.5 ತಿಂಗಳಿಂದ ನಮ್ಮ ಈ ಊರಿನ ಯುವಕರು ಉಚಿತವಾಗಿ ಎಲ್ಲ ಕರೆಯ ಕೆಲಸವನ್ನು ಅವರೇ ನಿರ್ವಹಿಸ್ತಾರೆ. ಅವರು ಎಲ್ಲ ಕೆಲಸವನ್ನು ಸೇವಾ ರೂಪದಲ್ಲಿ ಅವರು ಮಾಡ್ತಾ ಇರುವುದು ಅದು ಒಂದು ಅಭಿನಂದನೀಯ ಕಾರ್ಯಕ್ರಮ. ಅದರೊಂದಿಗೆ ನಾವು ಈ ಪ್ರಸಕ್ತ ವರ್ಷ ನಮ್ಮ ನಾಗಾಲಯದ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ. ಸುಮಾರು 1 ಕೋಟಿ ವೆಚ್ಚದ ಜೀರ್ಣೋದ್ಧಾರವನ್ನು ಮಾಡಿ ನಮಗೆ ಭೂತಬ್ರಹ್ಮ, ನಾಗದೇವರದ್ದು, ರಕ್ತೇಶ್ವರದ್ದು ಎಲ್ಲ ಶಿಲಾಮಯವಾಗಿ ಗುಡಿಯನ್ನು ಮಾಡಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೇವೆ. ಮುಂದೆ ನಮ್ಮ ಧರ್ಮಚಾವಡಿಯ ಮತ್ತು ಕಾಂತಾಬಾರೆ ಬುಧಾಬಾರೆ ಅನ್ನೋದು ಕೂಡ ಜೀರ್ಣೋದ್ಧಾರ ಮಾಡುವ ಬಗ್ಗೆ ನಾವು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ವಿಶೇಷವಾಗಿ ಕಾಂತಾಬೇಕು, ಅದಕ್ಕೆ ಅಡಿಪಾಯ ಹಾಕಬೇಕು ಅಂತ ಕೂಡ ಈ 50ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿರ್ಧರಿಸಿದ್ದೇವೆ. ಅದರೊಂದಿಗೆ ನಮ್ಮ ಐಕಳದ ಪ್ರಮುಖವಾಗಿ ಪೇಟೆಯಲ್ಲಿ ಒಂದು ಮುಖ್ಯ ದ್ವಾರವನ್ನು, ಕಾಂತಾಬಾರೆ ಬುಧಾಬಾರೆ ದ್ವಾರವನ್ನು ಸುಮಾರು 15 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಕೂಡ ಈಗಾಗಲೇ ಅದರೊಂದು ನೀಲಿ ನಕಾಶೆಯನ್ನು ಕೂಡ ಸಿದ್ಧಪಡಿಸಿದ್ದೇವೆ. ಅದಕ್ಕೂ ಕೂಡ ನಾಳ್ದು ಅಡಿಪಾಯ ಹಾಕ್ತೇವೆ. ಈ ಒಂದು ಕಂಬಳ ಒಂದು ಸುಂದರವಾದಂಥ ಕಂಬಳ ಆಗಬೇಕು, ಶಾಶ್ವತವಾದಂಥ ಕಂಬಳ ಆಗಬೇಕು ಅಂತ ಶಾಶ್ವತ ನಿಧಿಯನ್ನು ಕೂಡ ಸ್ಥಾಪನೆ ಮಾಡುವಂಥ ಗುರಿ ಹೊಂದಿದ್ದೇವೆ. ಇದಕ್ಕೂ ಕೂಡ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಸುಮಾರು 1 ಕೋಟಿ ರೂಪಾಯಿ ನಿಧಿ ಸಂಗ್ರಹ ಮಾಡುವಂಥ ಗುರಿ ಹೊಂದಿದ್ದೇವೆ. 70 ಲಕ್ಷಕ್ಕೂ ಮೀರಿ ಈಗಾಗಲೇ ನಿಧಿ ಸಂಗ್ರಹಣೆ ಆಗಿರುತ್ತದೆ. ಅದರೊಂದಿಗೆ ನಾವು 2 ಬದಿಯಲ್ಲೂ ಕೂಡ ನಮ್ಮ ಕರೆಯ 2 ಬದಿಯಲ್ಲೂ ಕೂಡ ಗ್ಯಾಲರಿಯನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ನಾವು ವಿಶೇಷವಾಗಿ MLC ಮಂಜುನಾಥ ಭಂಡಾರಿ ಅವರು, ಕರಾವಳಿ ಪ್ರಾಧಿಕಾರ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜರ್ ಅವರ ಅನುದಾನವನ್ನು ಕೋರಿಕೆ ಮಾಡಿದ್ದೇವೆ. ಅವರು ಕೂಡ ಸಹಕಾರ ಮಾಡುವಂಥ ಭರವಸೆ ನೀಡಿದ್ದಾರೆ. ಅದರೊಂದಿಗೆ ನಮ್ಮ ರಸ್ತೆ ಭಾಳಷ್ಟು ಕಿರಿದಾದಂಥ ರಸ್ತೆ, ಈ ರಸ್ತೆಯನ್ನು ದ್ವಿಪಥ ಮಾಡಬೇಕು ಅಂತ ಸನ್ಮಾನ್ಯ ಶಾಸಕರಿಗೆ ಮತ್ತು ಸಂಸದರಿಗೆ ಮನವಿ ಮಾಡಿದ್ದೇವೆ. ಈಗಾಗಲೇ ಅವರು ಭರವಸೆ ಕೊಟ್ಟಿದ್ದಾರೆ, ಅದಕ್ಕೆ ಅನುದಾನ ಮಂಜೂರು ಮಾಡ್ತೇವೆ ಅಂತ. ಆದ್ದರಿಂದ ಆ ರಸ್ತೆ ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ತದೆ ಎಂಬ ಭರವಸೆ ನಮ್ಮಲ್ಲಿದೆ.
ಆದ್ದರಿಂದ ಈ ಬಾರಿಯ ಕಂಬಳ ಇದು ನಿಮ್ಮೆಲ್ಲರ ಕಂಬಳ, ಆಯ್ಕಳ ಕಂಬಳ ನಮ್ಮ ಕಂಬಳ ಎಂಬ ಧ್ಯೇಯದಡಿ ಕಂಬಳವನ್ನು ನಾವು ನಡೆಸ್ತೇವೆ. ಪತ್ರಿಕಾ ಮಾಧ್ಯಮದವರು ಪ್ರತಿ ವರ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ಕಂಬಳವನ್ನು ಮಾಡ್ತಾ ಇದ್ದಾರೆ. ನಾವು ಈ ವರ್ಷ ಪತ್ರಿಕಾ ಮಾಧ್ಯಮದವರಿಗೂ ಒಂದು ಕ್ರೀಡೋತ್ಸವವನ್ನು ಆಯ್ಕಳ ಕಂಬಳದಲ್ಲಿ ಜೋಡಣೆ ಮಾಡಬೇಕು ಅಂತ ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮದವರೊಂದಿಗೆ ಮನವಿ ಮಾಡಿಕೊಂಡಿದ್ದೇವೆ. ನಮ್ಮ ಕಂಬಳದಲ್ಲಿ ನಿಮ್ಮ ಸಹಭಾಗಿತ್ವ ಪೂರ ಇರಬೇಕು ಅಂತ. ಆದ್ದರಿಂದ ಈ ಒಂದು ಕಂಬಳಕ್ಕೆ ನೀವು ಸಂಪೂರ್ಣವಾದಂಥ ಸಹಕಾರ ಮಾಡಬೇಕು, ಈ ರಾಷ್ಟ್ರವ್ಯಾಪಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ವಿಶೇಷವಾಗಿ ನಮ್ಮ ಕಂಬಳದ ಗೌರವಾಧ್ಯಕ್ಷರು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಯಜಮಾನರಾದಂಥ ದೋಗನ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಈ ಕಂಬಳದ ನಡೀತದೆ. ಈ ಕಂಬಳದಲ್ಲಿ ನಾಳ್ದು ವೀರೇಂದ್ರ ಹೆಗಡೆಯವರು ಮತ್ತು ಶ್ರೀ ಶ್ರೀ ಚಂದ್ರಶೇಖರ್ ಸ್ವಾಮೀಜಿಯವರ ಮಾರ್ಗದರ್ಶನ ಕೂಡ ಇದೆ. ಅದರೊಂದಿಗೆ ಗಣ್ಯಾತಿ ಗಣ್ಯರು ನಮ್ಮ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಮಿಕ ಸಚಿವರು ಹಾಗೂ ನಮ್ಮ ಸ್ಪೀಕರು ಹಾಗೂ ನಮ್ಮ ಸಂಸದರು, ಶಾಸಕರು ಮತ್ತು ಅನೇಕ ವಸತಿ ಸಚಿವರು, ಹೀಗೆ ಅನೇಕ ಸಚಿವರುಗಳು ಬರ್ತಾರೆ. ಅದರೊಂದಿಗೆ ನಮ್ಮ ಮಾನ್ಯ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರುಗಳು ಮತ್ತು ಒರಿಸ್ಸಾದ ನ್ಯಾಯಾಧೀಶರುಗಳು ಕೂಡ ಈ ಕಂಬಳದಲ್ಲಿ ಭಾಗವಹಿಸ್ತಾರೆ. ಅದರಿಂದ ಒಂದು ಬಹಳ ಅದ್ಧೂರಿಯ ಕಾರ್ಯಕ್ರಮ ಆಗಲಿಕ್ಕಿದೆ. ಅನೇಕ ಚಲನಚಿತ್ರ ನಟ ನಟಿಯರು ಕೂಡ ನಾವು ವಿಶೇಷ ಈ ಕಂಬಳಕ್ಕೆ ಮೆರುಗು ನೀಡಲಿಕ್ಕಿದ್ದಾರೆ. ನಮ್ಮ ಸಹಕಾರ ರತ್ನ MN ರಾಜೇಂದ್ರ ಕುಮಾರ್ ಅವರು ಕಂಬಳ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಆಯ್ಕಳ ಕಂಬಳಕ್ಕೆ ನಿರಂತರವಾಗಿ ಅವರು ಕೊಡುತ್ತಿರುವಂಥ ಸಹಕಾರವನ್ನು ನಾವು ಸ್ಮರಿಸುತ್ತಾ ಅವರಿಗೆ ನಾಳ್ದು ಕಂಬಳ ರತ್ನ ಬಿರುದನ್ನು ಕೂಡ ಪ್ರದಾನ ಮಾಡಲಿಕ್ಕಿದ್ದೇವೆ. ಅದು ಕೂಡ ಬಹಳ ವಿಶೇಷವಾಗಿ ಆ ಬಿರುದು ನೀಡಲಿಕ್ಕಿದೆ. ಮತ್ತು ಎಲ್ಲ ಮಾಜಿ ಕಂಬಳದ ಅಧ್ಯಕ್ಷರುಗಳನ್ನು ಕೂಡ, ಕಂಬಳ ಸಮಿತಿ ಅಧ್ಯಕ್ಷರುಗಳನ್ನು, ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರುಗಳನ್ನು ನಾವು ಗೌರವಿಸ್ತೇವೆ. ಕಂಬಳದಲ್ಲಿ ವಿಶೇಷ ಸಾಧಕ ಮಾಡಿದವರನ್ನು ಕೂಡ, ಕೋಣ ಓಡಿಸಿದವರು, ಕೋಣ ಕಟ್ಟಿದವರು, ಕೋಣದ ಯಜಮಾನರು, ಕೋಣದ ಚಾಕ್ರಿ ವರ್ಗದವರು ಎಲ್ಲರನ್ನು ಕೂಡ ನಾಳ್ದು ಕೆಲವರನ್ನು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಈ ಅರ್ಚಕರನ್ನು, ನಮ್ಮ ಗಣೇಶ್ ಭಟ್ರನ್ನು, ವಿಶೇಷವಾಗಿ ಕೆಲವು ಸಮಾಜದ ಸಾಧಕರುಗಳನ್ನು ಕೂಡ ಗುರುತಿಸಿ ಗೌರವಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಆದ್ದರಿಂದ ಈ ಕಂಬಳಕ್ಕೆ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರ ಬೇಕು. 2 ತಾರೀಕಿನಿಂದ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ಧರ್ಮಚಾವಡಿಯಲ್ಲಿ ನಾಗಬಂಧದಲ್ಲಿ ಪ್ರಾರಂಭ ಆಗ್ತದೆ. 8 ತಾರೀಕಿನವರೆಗೂ ಕೂಡ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. 7-8ಕ್ಕೆ ಕಂಬಳ, 3-4ಕ್ಕೆ ಇಲ್ಲಿ ಪ್ರತಿಷ್ಠೆ, ಇಲ್ಲಿಯ ದೈವ ದೇವರುಗಳ ಬಿಂಬದ ಪ್ರತಿಷ್ಠೆ ಮತ್ತು ನಾಗಾಲಯದ ಪ್ರತಿಷ್ಠೆ, ಅನ್ನ ಸಂತರ್ಪಣೆ ನಿರಂತರವಾಗಿ ನಡೀತದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ 6ನೇ ತಾರೀಕಿಗೆ ನಾವು ದೇವಿ ಮಾತ್ಮೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಯವರಿಂದ ದೇವಿ ಮಾತ್ಮೆಯನ್ನು ಕೂಡ ಈ ಸಲ ಒಂದು ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಇದೆಲ್ಲ ಈ ವರ್ಷದ ಕಾರ್ಯಕ್ರಮ. ಅದರ ಮಧ್ಯೆ ಈ ಕ್ರೀಡೋತ್ಸವ ಆಗ್ತದೆ. ಅದನ್ನು ಕೂಡ ನಮ್ಮ ಯುವಕರು ಕಾಂತಾಪಾರೆ ಬುಧಬಾರೆ ಫ್ರೆಂಡ್ಸ್ ಕ್ಲಬ್ಬಿನವರು ಅದರ ನೇತೃತ್ವವನ್ನು ವಹಿಸಿಕೊಳ್ತಾರೆ.